ರಾಜ್ಯದಲ್ಲಿ ಗುಟ್ಕಾ ನಿಷೇಧ ಆದೇಶ ವಾಪಸ್ಗೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ ಶಾಸಕರಲ್ಲೇ ಅಸಮಾಧಾನ. ಗುಟ್ಕಾ ಬ್ಯಾನ್ ಆದೇಶ ವಾಪಸ್ಗೆ ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದು, ಅಡಿಕೆ ಬೆಳೆಗಾರರಿಗೆ ಭಾರಿ ಹೊಡೆತ ಹಿನ್ನೆಲೆ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಡಿಕೆ ಬೆಳೆಗಾರರಿಗೆ ಹೊಡೆತ ಅಂತ ಸಿಎಂಗೆ ಮನವಿ ಮಾಡಿಕೊಂಡಿದ್ರು ಶಾಸಕರು. ಬ್ಯಾನ್ ಆದೇಶದ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಅಂತ ಸಿಎಂ ಡಿಕೆಶಿ ಹೇಳ್ತಾ ಇದ್ದಾರೆ. ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿ ಗರಂ ಆಗಿದ್ರು ಸಿಎಂ. ಗುಟ್ಕಾ ನಿಷೇಧ ಮಾಡಿ ಆದೇಶ ಹೇಗೆ ಮಾಡಿದ್ರಿ ಅಂತ ಸಿಎಂ ಪ್ರಶ್ನಿಸಿದ್ದಾರೆ. ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಎಂ ಡಿಕೆಶಿ. ಇಂತಹ ಗಂಭೀರ ಆದೇಶ ನನ್ನ ಗಮನಕ್ಕೆ ತಾರದೆ ಹೇಗೆ ಮಾಡಿದ್ರಿ? 7-8 ಜಿಲ್ಲೆಗಳ ರೈತರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಸಿಎಂ ಹೇಳಿದ್ದು, ತಕ್ಷಣ ಆದೇಶ ವಾಪಸ್ ಪಡೆಯೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಡಿಕೆಶಿ. ಗುಟ್ಕಾ ಬ್ಯಾನ್ ನಿರ್ಧಾರ ಕೇಸರಿ ನಾಯಕರ ಕೆಂಡಾಮಂಡಲ. ರೈತರ ಮೇಲೆ ಗದಾಪ್ರಹಾರ ಮಾಡುವ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಿಜಯೇಂದ್ರ, ಸಿಟಿ ರವಿ ಆರಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಟ್ಕಾ ಕಂಪನಿಗಳ ಮೇಲೆ ಒತ್ತಡ ಹೇರೋ ಕೆಲಸ ಇದೆಯಾ? ರೈತರಿಗೆ ತೊಂದರೆಯಾಗೋ ನಿರ್ಧಾರ ಸರ್ಕಾರ ಮಾಡಬಾರದು. ಆದೇಶ ಹಿಂಪಡೆದು ರೈತರಿಗೆ ತೊಂದರೆಯಾಗದೆ ನೋಡ್ಕೊಳ್ಬೇಕು ಅಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ರೈತರ ಮೇಲೆ, ಅಡಕೆ ಬೆಳೆಗಾರರ ಮೇಲೆ ಗದಾಪ್ರಹಾರ ಮಾಡುವಂಥ ಪ್ರಯತ್ನ ಅಥವಾ ಷಡ್ಯಂತ್ರ ನಡೆದಿದೆಯಾ ಅನ್ನುವ ಗುಮಾನಿ ರಾಜ್ಯದ ಅಡಕೆ ಬೆಳೆಗಾರರಲ್ಲಿ ಇವತ್ತು ಮೂಡಿರುವಂಥದ್ದು. ತಮಗೆ ತಿಳಿದಿದೆ, ಇವತ್ತು ಮಲೆನಾಡು, ನಮ್ಮ ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಕರಾವಳಿ ಭಾಗದಲ್ಲಿ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅಡಿಕೆನ ಬೆಳೀತಕ್ಕಂಥದ್ದು. 66% ಅಡಿಕೆ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಬೆಳೀತಾರೆ ಅಂತೇಳಿ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಬೆಳೆಯುವಂಥದ್ದು. ಇವತ್ತೇನು ಕೆಲವು ಶಾಸಕರುಗಳು ಒಂದು ಮನವಿ ತಯಾರು ಮಾಡಿ ಅವ್ರಿಗೆ ಕೊಟ್ವಿ. 145 ತಾಲೂಕುಗಳಲ್ಲಿ ಬೆಳೆಯುವಂಥ ಅಡಿಕೆ 5 ಲಕ್ಷ ಹೆಕ್ಟೇರಿಗಿಂತ ಜಾಸ್ತಿ ಏರಿಯಾದಲ್ಲಿ ಬೆಳೀತಾ ಇದ್ದಾರೆ. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ರೈತ ಕುಟುಂಬಗಳು ಬೆಳೀತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಗುಟ್ಕಾ ಮತ್ತು ಪಾನ್ ಮಸಾಲ ಬ್ಯಾನ್ ಮಾಡ್ತೀವಿ ಅಂತೇಳಿ ಹೇಳಿ ತಂದಿರ್ತಕ್ಕಂಥ ನೋಟಿಫಿಕೇಷನ್ನಿಂದ ಆತಂಕ ಆಗಿ ಸುಮಾರು ನಿನ್ನೆನೇ ಒಂದು 2-3 ಸಾವಿರ ರೂಪಾಯಿ ಮಾರ್ಕೆಟ್ನಲ್ಲಿ ರೇಟ್ ಬಿದ್ದೋಗಿತ್ತು. ಆತಂಕಕ್ಕೆ ಒಳಗಾಗಿದ್ದರು ರೈತರು. ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿರ್ತಕ್ಕಂಥದ್ದು ಕೇಳಿ ಎಲ್ರಿಗೂ ಸ್ವಲ್ಪ ನೆಮ್ಮದಿಯಾಗಿದೆ. ರೈತರು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಹೆಚ್ಚು ಕಡಿಮೆ ಪಶ್ಚಿಮ ಘಟ್ಟ ಪ್ರದೇಶಗಳು ಮತ್ತು ಅದರ ಆಸುಪಾಸಿನಲ್ಲಿರ್ತಕ್ಕಂಥ ಜಿಲ್ಲೆಗಳು ಪ್ರಮುಖ ವಾಣಿಜ್ಯ ಬೆಳೆ, ರೈತರ ಪ್ರಮುಖ ವಾಣಿಜ್ಯ ಬೆಳೆ ಅಡಿಕೆ. ಈ ಸರ್ಕಾರ ಗುಟ್ಕಾ ನಿಷೇಧದ ಪ್ರಸ್ತಾಪವನ್ನು ಮುಂದಿಟ್ಟಿದೆ. ಏಕಾಏಕಿ ಯಾಕೆ ಜ್ಞಾನೋದಯ ಆಯಿತು? ಏನಾದ್ರು ಗುಟ್ಕಾ ಕಂಪನಿ ಜೊತೆಯಲ್ಲಿ ಒತ್ತಡ ಹಾಕಿ ವ್ಯವಹಾರ ಕುದುರಿಸ್ಕೊಳ್ಳುವಂಥ ಆಲೋಚನೆ ಇರ್ಬೋದಾ? ಈ ಸಂಶಯನೂ ಕೂಡ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.